ವೇದಿಕೆ ಮೇಲೆ ಇರುವಂಥ ದೊಡ್ಡ ಹಿರಿಯ ಗಣ್ಯ ವ್ಯಕ್ತಿಗಳು ಮತ್ತು ಮಾಧ್ಯಮ ಮಿತ್ರರು, ನನ್ನ ಹೃದಯಪೂರ್ವಕವಾಗಿ ನನ್ನ ಈ ಮಟ್ಟಕ್ಕೆ ತಂದಂಥ ನಮ್ಮ SSC ಶಂಕರ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಚಿತ್ರತಂಡಕ್ಕೆ ಈ ಚಿತ್ರ ನನಗೆ ಯಾವ ಸ್ಟೇಜಲ್ಲಿ ಮಾತಾಡಿ ಕೂಡ ಅಭ್ಯಾಸ ಇಲ್ಲ ಸರ್, ಎಲ್ಲಿ ಹೋಗಿಲ್ಲ. ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡಿ ಕ್ಷಮಿಸಿಬಿಡಿ. ಯಾಕಂದರೆ ಸರ್ ಈ ನಾವು ಸಿನಿಮಾ ಮೇಲೆ ನನಗೆ ತುಂಬ ಹೋಪ್ ಸರ್. ಮೊದಲಿಂದ ನನಗೆ 1989 ಇಸ್ವಿಯಿಂದ ನಾನು ಸಿನಿಮಾ ನೋಡ್ತಾ ಬಂದಿನಿ ಸರ್. ನಮ್ಮ ಫಾದರ್ ಅವರು ನೋಡಿರ್ಬೇಕು, ನೀವು ಚಿತ್ರದಲ್ಲಿ ಫೋಟೋ ಬರುತ್ತೆ ಫಸ್ಟಿಗೆ. ಅವ್ರನ್ನ ನೋಡ್ತಾ ಇದ್ರೆ ನನಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ನೋಡ್ದಂಗೆ ಆಗ್ತಾ ಇತ್ತು ಯಾವಾಗ. ಯಾಕೆ ಅನ್ಕತ್ತೆ ಅವ್ರ ಮೇಲೆ ಅತಿಯಾದ ಒಂದು ಪ್ರೀತಿ, ಅವ್ರನ್ನ ಕಣ್ತುಂಬ ನೋಡಲ್ಲ ಅಂತ ನನ್ನ ಮನಸ್ಸು ಈಗಲೂ ಕೊರಿತಾ ಇರ್ತದೆ ಯಾವಾಗಲೂ. ನಾನು ಇಂದ್ರಜಿತ್ ಅಂತ ಒಂದು ಮೂವಿ ನೋಡಿದೆ ಸರ್. ಇಂದ್ರಜಿತ್ ಅಂತ ಮೂವಿ ನೋಡಿದ ತಕ್ಷಣ ನನಗೆ ಅನಿಸ್ತು ಸರ್, ಜೀವನದಲ್ಲಿ ಒಂದಿನ ಯಾವತ್ತಾದ್ರೂ ಒಂದಿನ ಸಿನಿಮಾ ಮಾಡ್ಬೇಕಂತ ಅನಿಸ್ತೀವಿ ಸರ್. ಅದು ಯಾಕೋ ನಾನು ಭಾಳ ಅಂದರೆ ಬಡತನ ಸರ್, ನಾವು ತುಂಬ ಬಡವರು ಸರ್, ದುಡ್ಕೊಂಡು ತಿನ್ನೋಂಥ ಕೂಲಿ ಕೆಲಸ ಮಾಡ್ತಕ್ಕಂಥವ್ರ ಮಗ ನಾನು. ಏನೋ ದೇವರು ಯಾವ ಮಟ್ಟಕ್ಕೆ ಕರ್ಕೊಬರ್ತಾನೆ ಅನ್ನೋಂಗೆ ದೇವರು ಮನುಷ್ಯ ರೂಪದಲ್ಲಿ ಬರ್ತಾನಂದ್ರಲ್ಲ ಸರ್, ಹಂಗೆ ನಮ್ಮ ಶಂಕರ್ ಸರ್ ಅವರು ನನಗೆ ಬಂದರು, ಒಂದು ಕೆಲಸ ಅಂತ ಕೊಟ್ಟರು, ಮಾಡಿದೆ, ಹಗಲು ರಾತ್ರಿ ಮಾಡಿದೆ, ದುಡಿದೆ. ಅವ್ರು ನನ್ನ ನೋಡಿದ್ರು, ಮುಂದೆ ದೊಡ್ಡ ಕೆಲಸಗಳು ಕೊಟ್ಟಂತೆ ಮಾಡ್ಕೊಂಡು ಬಂದಂತೆ ಒಂದು ಸಿನಿಮಾ ಮಾಡಬೇಕು, ಏನಾದರೂ ಒಂದು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ನ. ಸರ್ ಹಿಂಗಿದೆ, ಈ ರೀತಿ ಇದೆ, ಒಂದು ಮಾಡೋಣ ಅಂದರು. ಚೆನ್ನಾಗಿದೆ ಸರ್, ಸಬ್ಜೆಕ್ಟ್ ಭಾಳ ಚೆನ್ನಾಗಿದೆ. ಇದು ಇವತ್ತಿಗೂ ಮುಂದಕ್ಕೂ ಹಿಂದಕ್ಕೂ ಎಲ್ಲ ಕಾಲಕ್ಕೂ ಬರುತ್ತೆ ಚಿತ್ರ, ನೋಡ್ಬೋದು ಇದನ್ನು. ಯಾಕಂದರೆ ಈ ಜನ್ರೇಷನ್ ಅನ್ನೋದು ಯಾವಾಗಲೂ ಇರುತ್ತಲ್ಲ ಸರ್, ಮನುಷ್ಯರು ಇರೋವರೆಗೂ ಭೂಮಿ ಇರೋವರೆಗಂತೂ ಮನುಷ್ಯರು ಇರ್ತಾರಲ್ಲ ಸರ್, ಆ ಕಾಲಕ್ಕೂ ಕೂಡ ಇದು ತಗಲ್ಬೇಕು ಸರ್. ಅವ್ರಿಗೆ ಗೊತ್ತಾಗ್ಬೇಕು ಸರ್, ನಾವು ಮನುಷ್ಯರು ಅನ್ನೋದು ಫಸ್ಟು ತಿಳಿಬೇಕು ಅವ್ರಿಗೆ. ಅದು ನಾವು ತಿಳಿಸ್ಬೇಕಾದ ಒಂದು ಚಿತ್ರ ಅದ್ಭುತವಾಗಿ ಇದು ನನಗೆ ಅನಿಸಿದೆ ಸರ್. ಇದು ಮಾಡೋಣ ಅಂತ ಸರ್. ಇದಕ್ಕೆ ನಾಯಕ ನಟನಾಗಿ ನಾನು ಅಭಿನಯಿಸ್ಬೇಕೆಂಬ ಆಸೆ ನನಗಿಲ್ಲ ಸರ್. ನಾನು ಪ್ರೊಡ್ಯೂಸ್ ಮಾಡ್ಬೇಕನ್ನೋದು ಒಂದು ಎಲ್ಲೋ ಒಂದು ತಣಕಲ್ಲಿ ಬಂದು ಹೋಗೋಣ ಅಂತ ಅಂದ್ಕೊಂಡು ನಾವು ನಾಯಕ ನಟರನ್ನು ಯಾರು ಹುಡುಕಬೇಕು ಅಂತ ಆಲೋಚನೆ ಮಾಡ್ತಾ ನಮ್ಮ ಡೈರೆಕ್ಟರ್ ಸರ್ ಬೇರೆ ಯಾರು ಬೇಡ ಸರ್, ದಯವಿಟ್ಟು ಜೀವನದಲ್ಲಿ ಹೀರೋ ಆಗೋಂಥ ಚಾನ್ಸ್ ಎಲ್ಲರಿಗೂ ಸಿಗೋದಿಲ್ಲ, ನೀವೇ ಮಾಡಿ, ಏನಾದರೂ ಒಂದು ಆಗೋಣ, ಮುಂದೆ ದೊಡ್ಡದಾಗ್ಬೋದು, ಹೇಳೋಕ್ಕಾಗಲ್ಲ, ನೀವೇ ಮಾಡಿ ಅಂತ ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟು ಈ ಚಿತ್ರ ಇಲ್ಲಿವರೆಗೆ ತಂದು ನಿಂದಿಸಿದ್ದಾರೆ ಸರ್. ನಿಮ್ಮ ಮುಂದೆ ಇಟ್ಟಿದ್ದೀವಿ, ಅದು ಸರಿನೋ ತಪ್ಪು ನಿಮ್ಮ ಹೃದಯದಲ್ಲಿ ಹಾಕ್ಕೊಂಡು ಹೊಟ್ಟೆಗೆ ಹಾಕ್ಕೊಂಡು ನೋಡಿ ಅರಿಸಿ ಬೆಳೆಸಿ ಮುಂದೆ ಇನ್ನೂ ಒಳ್ಳೆಯದನ್ನು ಕೊಡೋಕೆ ಇಷ್ಟಪಡ್ತೀನಿ ಸರ್. ಹೌದು ಸರ್. ಹಾಂ, ಸತೀಶ್ ಸರ್, ಸ್ನೇಹಿತರು ಸರ್. ತರಬೇತಿ ಅಂತೂ ನಾನು ಎಲ್ಲಿ ತೊಗೊಂಡಿಲ್ಲ ಸರ್. ಚಿತ್ರನ ನೋಡ್ತಾ ದೊಡ್ಡ ಕಲಾವಿದರನ್ನ ದೇವ್ರ ಥರ ಪೂಜೆ ಮಾಡಿ ಅವ್ರು ನೋಡಿ ಅವ್ರು ಸಾರ್ ಏನು ಹೇಳ್ಕೊಟ್ರು ಅದನ್ನು ಮಾಡಿದ್ದೀನಿ ಸರ್. ಆದಷ್ಟು ನನ್ನ ಪ್ರಾಮಾಣಿಕವಾಗಿ ನಾನು ಎಷ್ಟು ಮಾಡ್ಬೇಕು ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ ಸರ್. ತಪ್ಪು ಆಗಿರುತ್ತೆ ಸರ್, ಕಾಮನ್ ಆಗಿ ಅದು ಗೊತ್ತಿಲ್ಲ ಸರ್. ನಾನು ಮೂಲತಃ ಬಳ್ಳಾರಿ ಡಿಸ್ಟಿಕ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.